ನೆಕ್ಸ್ಟ್ ಬರೋದಲ್ಲ ಇನ್ನು ರಣಗಲ್ ಸಾಮ್ರಾಜ್ಯದ ಒಂದು ರಕ್ತ ಚರಿತ್ರೆ ಅಂತ ಹೇಳ್ಬೋದು ಅಂತ ಅನ್ಸುತ್ತೆ. ಬ್ಯೂಟಿಫುಲ್ ಆಗಿದೆ, ಮೈ ಬ್ಲೋಡಿಂಗ್, ಸೂಪರ್. ಶಿವಣ್ಣನ ಆಕ್ಟಿಂಗ್ ಕದಾರು, ನರ್ತನ್ ಬಾಸ್ ಮಾತ್ರ ಅಲ್ಟಿಮೇಟ್ ಆಗಿ ಮಾಡಿದ್ದಾರೆ. ಮೂವಿ ಮಾತ್ರ ಸೂಪರ್ ಆಗಿದೆ. ಫಸ್ಟ್ ಹಾಫ್ ಮಾತ್ರ ಅದ್ಭುತ. ಸ್ಟೋರಿ ಸ್ಕ್ರೀನ್ ಪ್ಲೇ ಸೂಪರ್ ಆಗಿದೆ. ಸೈಲೆನ್ಸ್ ಸ್ಟೋರಿ ಸಖತ್ತಾಗಿದೆ, ಮಾತ್ರ ಚೆನ್ನಾಗಿದೆ. ಮಾತ್ರ ಶಿವಣ್ಣ ಆಕ್ಟಿಂಗ್ ಮಾತ್ರ ಕದರ್ ಆಗಿದೆ, ಮಾತ್ರ ಅಲ್ಟಿಮೇಟ್. ಸರ್ ಬೈರತಿರಣಗಲ್ ಅನ್ನೋದು ಟೈಟ್ಲು ತುಂಬ ಚೆನ್ನಾಗಿದೆ. ಜೊತೆಗೆ ತಾಯಿ ಸೆಂಟಿಮೆಂಟ್ ಇರ್ಬೋದು, ಮತ್ತು ಬಡವರು ಏನು ಕಷ್ಟ ಅನುಭವಿಸ್ತಾ ಇದ್ದಾರೆ ಈ ಭೂಗತ ಲೋಕದಲ್ಲಿ, ಅದಕ್ಕೆಲ್ಲ ಅಂತ್ಯ ಆಡಿಕೆ ಬಂದಿದ್ದಾರೆ ಬೈರತಿರಣಗಲ್. ನಮ್ಮ ಕರುಣಾರ ಚಕ್ರವರ್ತಿ ಶಿವರಾಜ್ ಕುಮಾರ್ ಅವರು ಒಳ್ಳೆ ಮಸ್ತ್ ಆ್ಯಕ್ಟ್ ಮಾಡಿದ್ದಾರೆ. ಈ ಸಿನಿಮಾ ತಂಗಿ ಸೆಂಟಿಮೆಂಟ್ ಇದೆ ಮತ್ತು ಫ್ಯಾಮಿಲಿ ಸೆಂಟಿಮೆಂಟ್ ಇದೆ. ತುಂಬ ಅದ್ಭುತವಾಗಿ ಬಂದಿದೆ ಸರ್. ನಾವು ಇಂಟ್ರೋಲ್ಲೇ ಬಂದಿದ್ದೀವಿ, ಇನ್ನು ಮುಂದೆ ಇನ್ನೂ ಚೆನ್ನಾಗಿರ್ತದೆ ಅಂದ್ಕೊಳ್ತಿದ್ವಿ. ಸಿನಿಮಾ ಕಾಲದಲ್ಲಿ ಎಲ್ಲರೂ ಇಡೀ ಫ್ಯಾಮಿಲಿ ಕೂತ್ಕೊಂಡು ನೋಡುವಂಥದ್ದು ತುಂಬ ಚೆನ್ನಾಗಿದೆ ಸರ್. ಓಕೆ, ಥ್ಯಾಂಕ್ ಯು. ಮಾಸ್ ಬ್ಲಾಕ್ ಬಸ್ಟರ್ ಕಾ ಬಾಬ್, ಬಿಗ್ ಡ್ಯಾಡಿ ಇಸ್ ಬ್ಯಾಕ್ ಅಷ್ಟೇ. ಥ್ಯಾಂಕ್ ಯು. ಇದಷ್ಟಲ್ಲೇ ಹೋಗ್ಬಿಟ್ಟು ಸೆಕೆಂಡ್ ಟಪ್ಪಿಗೆ ಮುನ್ನುಡಿ ಸಖತ್ತ ಮಾಡೋರು. ಫಸ್ಟ್ ಟಪ್ಪೇ ಎಲ್ಲರೂ ಕಳೆದೋಯ್ತೀರ ಆ ಥರ ಸಖತ್ತ ಮಾಡ್ಬಿಟ್ಟವ್ರೆ. ಸೂಪರ್, ಫಸ್ಟ್ ಟಪ್ ಸೂಪರ್ ಸರ್. ಶಿವಣ್ಣನ ಲುಕ್ಕೇ ಸೂಪರ್. ಏನಕ್ಕೆ ಅಂದರೆ ಮಸ್ತಿಲಿ ಒಂದು ಇಕ್ಕಿದ್ದಾರೆ. ಏನಕ್ಕೆ ಇದ್ರೆ ಬೈರತಿರಣಗಲ್ ಆದ ಅಂತ ಅದನ್ನ ಫುಲ್ಲು ಸಂಪೂರ್ಣವಾಗಿ ಆನ್ಸರ್ ಕೊಡ್ತಾರೆ. ನೋಡೋರಿಗೇನೆ ಮೈ ಜುಮ್ಮಂಬೇಡಿದೆ. ಫಸ್ಟ್ ಹಾಫಲ್ಲಿ ಇಂಟರ್ವಲ್ ಟೈಮಲ್ಲಿ ಮೈಂಡ್ ಬಿಲೀವ್ ಸೂಪರ್. ಇಂಟರ್ವಲ್ ಮೈ ಜುಮ್ ಅಂದ್ಬಿಡುತ್ತೆ ಎಲ್ಲರಿಗೂ ಅನ್ಸಿರ್ಬೇಕೆ ನೋಡಿರೋರಿಗೆ ಎಲ್ಲರಿಗೂ ಕೂಡ, ಮೀಡಿಯಾದವ್ರಿಗೂ ಕೂಡ ತುಂಬ ಸಖತ್ತ ಮಾಡಿದ್ದಾರೆ. ಸೆಕೆಂಡ್ ಟಪ್ಪು ಡಬಲ್ ಧಮಾಕ ನೋಡೋಣ.